ಅಂದರೆ ಎಲ್ಲ ತಪ್ಪು ನಾವೇ ಮಾಡಿ ಪಾಠ ಕಲ್ತ್ಕೊಳ್ಳೋಷ್ಟು ಆಯಸ್ಸು ನಮಗಿರಲ್ಲ ಅಂತ. ಜೀವನದಲ್ಲಿರುತ್ತೆ ಸರ್. ಜೀವನದಲ್ಲಿ ನಿಮ್ಮದೇ ನೀವು ಪಾಠ ಕಲಿ, ಬೇರೆಯವ್ರ ಪಾಠನ ನಿಮ್ಮ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬಿಡಿ. ಯು ಶುಡ್ ಡೂ ಯರ್ ಓನ್ ಮಿಸ್ಟೇಕ್ಸ್ ಅಂತ. ಇನ್ನೊಬ್ಬರ ಎಕ್ಸ್ಪೀರಿಯನ್ಸ್ ನಿಮ್ದು ಹೆಂಗಾಗುತ್ತೆ? ಕರೆಕ್ಟ್. ಕೆಲವ್ರನ್ನ ನೋಡಿಬಿಟ್ಟು ಏನು ಮಾಡಬಾರ್ದು ಅನ್ನೋದು ಕಲ್ತಿರ್ಬೇಕು, ಏನು ಮಾಡಬೇಕು ಅನ್ನೋದನ್ನು ಯಾರೂ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಐ ಥಿಂಕ್ ಅಟ್ಲೀಸ್ಟ್ ಸಿನಿಮಾ ಬಂದ್ಬಿಟ್ಟು ಇಟ್ ಇಸ್ ನಾಟ್ ಲೈಕ್ ದಟ್. ಸಿನಿಮಾ ಬಂದು ಇನ್ನೊಬ್ಬರದ ಮೇಲೆ ಡಿಪೆಂಡ್ ಆಗುತ್ತಲ್ಲ, ಅವ್ರ ಕತೆ, ಅವ್ರು ಹೋಗ್ತಾರೋ ಹಾದಿ. ಈಗ ನಾವೆಲ್ಲ ನಮ್ಮ ಸೀನಿಯರ್ಸ್ನ ನೋಡಿದವ್ರು ನಾವು. ಅವ್ರು ಯಾಕೆ ಪಾಪ್ಯುಲರ್ ಇದ್ದರು, ಇವ್ರು ಯಾಕೆ ಪಾಪ್ಯುಲರ್, ಯಾವ ಥರ ಸಿನಿಮಾ ಮಾಡ್ಕೊಂಬಂದ್ರು, ಇವ್ರು ಯಾಕೆ ಎಲ್ಲ ಥರ ಆಡಿಯನ್ಸ್ ಇದ್ದಾರೆ, ಏನು ಇಷ್ಟಪಟ್ಟರು ಆಡಿಯನ್ಸು. ಸೊ ದ ಲೆಸನ್ಸ್ ಆರ್ ರೈಟ್ ದೇರ್. ಯು ಜಸ್ಟ್ ನೀಡ್ ಟು ಲರ್ನ್ ದೆಮ್ ಅಷ್ಟೇ. ಆ್ಯಂಡ್ ನಾವು ಹೋಗೋ ರೂಟಲ್ಲಿ ನಮ್ಮ ಬರೋವಂಥ ಇನ್ನು ಜೂನಿಯರ್ಸ್ಗಳು ಅವ್ರು ಕಲಿಬೋದಾರೆ, ನನಗೆ ಗೊತ್ತಿಲ್ಲ. ಹೌ ಕ್ಯಾನ್ ಐ ಲರ್ನ್ ಫ್ರಮ್ ಮೈ ಓನ್ ಫಿಲ್ಮ್ಸ್? ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿದಿನ ಒಂದು ಎಫರ್ಟಲ್ಲಿ ಟು ಗೆಟ್ ಥಿಂಗ್ಸ್ ರೈಟ್ ವಿಚ್ ವಿ ಹ್ಯಾವ್ ಡಿಸ್ಕಸ್ಡ್ ಅರ್ಲಿಯರ್. ಕರೆಕ್ಟ್. ಅದ್ರ ಮೇಲೆ ಹೋಗ್ತಾ ಇರ್ತೀವಿ ಸರ್ ಅಷ್ಟೇ. ಈಗ ಪ್ಯಾನ್ ಇಂಡಿಯಾಗೆ ಅಂತ ಮೂವಿ ಮಾಡಾದ ಮೇಲೆ ಅದು ಪ್ಯಾನ್ ಇಂಡಿಯಾ ಆಗೋದು ಪ್ರಿಫರ್ ಮಾಡೋದು ಯಾವ್ದು ನೀವು? ಎರಡು ಕರೆಕ್ಟೇ ಸರ್. ಸಮ್ಟೈಮ್ಸ್ ಏನಾಗುತ್ತೆ, ಒಂದು ಸಿನಿಮಾ ತುಂಬ ದೊಡ್ಡ ಬಡ್ಜೆಟು ಅಂತ ಬಂದಾಗ, ಇಲ್ಲ ಎಲ್ಲ ಕಡೆ ರಿಲೀಸ್ ಆಗಬೇಕು, ಆವಾಗಲೇ ರಿಕವರಿ ಅಂತ ಆಗೋದು ಅಂದಾಗ ಒಂದು ಪ್ಯಾನ್ ಇಂಡಿಯನ್ಗೆ ಎಫರ್ಟ್ ಮಾಡ್ತೀವಿ ನಾವು. ದಟ್ ಎಫರ್ಟ್ ವಿಲ್ ಬಿ ಟು ಟೆಲ್ ದ ಸ್ಟೋರಿ ಟು ಎವ್ರಿಬಡಿ. ಅವಾಗ ಬೇಕಾಗತ್ತೆ. ಕೆಲವು ಕಥೆ ಮಾತ್ರ ಹೋಗಿರ್ತದೆ ತಲೆ ಕೆಡಿಸ್ಕೊಂಡೆ, ಬಡ್ಜೆಟ್ಗಳು ಕಮ್ಮಿ ಇರ್ತವೆ. ಅವಾಗೇನಾಗುತ್ತೆ, ಕಾನ್ಸಂಟ್ರೇಟ್ ಮಾಡಿ ನಮ್ಮ ಜನಕ್ಕೆ ಅಂತ ಬೇಕಾದಾಗ ಅದಕ್ಕೆ ಹೋಗೋದು ಸತ್ಯ ಕರೆಕ್ಟ್ ಆಗುತ್ತೆ. ಅಲ್ಲಿಂದ ಪ್ಯಾನ್ ಇಂಡಿಯಾ ಹೋಯ್ತಾ, ಗುಡ್. ಇವಾಗ ನೀವು ಫಾರ್ ಎಕ್ಸಾಂಪಲ್ ಈವನ್ ಇಫ್ ಯು ಟೇಕ್ ಕಾಂತಾರ, ಪ್ಯಾನ್ ಇಂಡಿಯಾ ಅಂತ ಮಾಡಿ ಸಿನಿಮಾ ಅಲ್ಲ ಅದು. ಎಷ್ಟು ಚೆನ್ನಾಗಿ ಮಾಡಿದ್ರು ಸಿನಿಮಾ ಅಂದರೆ ಅದು ನೋಡಿ. ಇವಾಗ ಅದು ನಮ್ಮ ಒಂದು ಕಲ್ಚರ್, ಅದು ಕರೆಕ್ಟ್. ನಮ್ಮ ಒಂದು ಈ ಕರ್ನಾಟಕಕ್ಕೆ ಒಂದು ಸೀಮಿತವಾದಂಥದ್ದು, ಕರೆಕ್ಟ್. ಅವ್ರದ್ದು ಏನು ಒಂದು ಡಿವೈನಿಟಿ ತಂದೆಯವ್ರ ಒಳಗಡೆ. ಬಟ್ ಅದು ಎಲ್ಲರಿಗೂ ಹೊಸ್ತು ಬೇರೆ ರಾಜ್ಯದಲ್ಲಿ. ಬಟ್ ಇಷ್ಟಪಟ್ಟರು. ಅದು ಎಲ್ಲಿವರೆಗೆ ಹೋಯ್ತೇಳಿ. ಸೊ ಅದು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಮಾಡಿದ್ದಲ್ಲಿ ಪಾರ್ಟ್ 2 ಬರ್ತಾ ಇರೋದು ಅದು ತಲೆಯಲ್ಲಿ ಅದನ್ನ ಇಟ್ಕೊಬೋದು, ಆ ಮಾರ್ಕೆಟ್ ಇಟ್ಕೊಂಡು ಮಾಡಿರ್ಬೋದು, ಫಸ್ಟ್ ಒನ್ ಅಲ್ಲ. ಸೊ ಹಾಗೆ ಸಮ್ಟೈಮ್ಸ್ ಕತೆ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹೋದರೆ ಹೋಗುತ್ತದು ಇವತ್ತು. ಬಟ್ ಇದೆ ಅದು, ನೀವು ಬೇಕೋ ಬೇಡೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ, ಒನ್ಸ್ ನೀವೊಂದು ಪ್ಯಾನ್ ಇಂಡಿಯಾದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಿ ಎಲ್ಲ ಕಡೆ ಒಂದು ಅಳಿಲು ಚಿಕ್ಕದೊಂದು ಮಾರ್ಕೆಟ್ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾದರೆ ನಿಮ್ಗೆ ಬೇಕೋ ಬೇಡೋ ಅಲ್ಲಿಗೆ ಹೋಗುತ್ತದು. ಯಾರೊಬ್ಬರು ಒಂದು ರೇಟ್ ಕೊಟ್ಟು ತೊಗೊಂಡೋಗ್ತಾರೆ. ಬಟ್ ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಮಾಡಿ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ಯಾನ್ ಇಂಡಿಯನ್ ಅಂತ ಬಂದಾಗ ಗಿವ್ ಇಟ್ ಎವ್ರಿಥಿಂಗ್. ಬಿಕಾಸ್ ಆ ಬಡ್ಜೆಟ್ಸ್ ಹಂಗಿರುತ್ತೆ, ಎಷ್ಟೋ 100 ಕೋಟಿ ಇರುತ್ತೆ, ಒಂದೇ ಕಡೆಯಿಂದ ರಿಕವರಿ ಆಗೋಲ್ಲ. ಬಟ್ ಈ ಕತೆ ಹೇಳಬೇಕು ಅಂದರೆ ಅಷ್ಟು ದುಡ್ಡು ಬೇಕು ಅನ್ನೋದಿರುತ್ತೆ. ದೆನ್ ಯು ಹ್ಯಾವ್ ಟು ಆ್ಯಕ್ಚುಲಿ ಪ್ಲ್ಯಾನ್ ಇಟ್ ದಟ್ ಪ್ಯಾನ್ ಇಂಡಿಯಾ ಹಿಂಗೆ ಬೇಕೇ ಬೇಕು, ಇಲ್ಲ ಯು ಕ್ಯಾನ್ಟ್ ರಿಕವರ್ ದಟ್ ಮನಿ.